ತ್ರಿಮೂರ್ತಿಗಳಲ್ಲಿ ಯಾರು ದೊಡ್ಡವರು ಅನ್ನೋ ಪ್ರಶ್ನೆ ಬಹಳಷ್ಟು ಜನರಿಗಿರುತ್ತಂತ. ಅದಕ್ಕೊಂದು ಸಣ್ಣ ಕಥೆ ಇದೆ. ಅತ್ರಿ ಮಹರ್ಷಿಗಳು ಅಂತ ಒಬ್ಬರಿದ್ದಾರೆ. ಅತ್ರಿ ಮಹರ್ಷಿಗಳು ಏನ್ ಮಾಡ್ತಾರೆ, ಪ್ರಜಾಸೃಷ್ಟಿಯ ಕಾರ್ಯಕ್ಕಾಗಿ ಒಂದ್ಸಲ ಹೋಗಿ 100 ವರ್ಷಗಳ ಕಾಲ ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡುವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಬ್ರಹ್ಮ ಅಥವಾ ವಿಷ್ಣು, ಮಹೇಶ್ವರ ಹೀಗೆ ಯಾವ್ದೋ ಒಬ್ರು ಹೆಸರಿಡಿದು ಅವರು ತಪಸ್ಸು ಮಾಡೋದಿಲ್ಲ. ಬದಲಾಗಿ ಅವ್ರು ಏನ್ ಮಾಡ್ತಾರೆ, ಇಡೀ ಜಗತ್ತಿನ ಸ್ವಾಮಿಯೇ ನಮಸ್ಕಾರ, ಇಡೀ ಜಗತ್ತಿನ ಜಗದೀಶ್ವರ ಯಾರು ಆತನಿಗೆ ನನ್ನ ನಮಸ್ಕಾರ ಅಂತ ಈ ರೀತಿಯಾಗಿ ಇಡೀ ಜಗತ್ತನ್ನ ನಡೆಸ್ತಾ ಇರುವಂತ ಆ ಶಕ್ತಿಗೆ ನನ್ನ ನಮನಗಳು ಅಂತ ಹೇಳಿ ಕೂತು ಆ ಶಕ್ತಿಯನ್ನೇ ಧ್ಯಾನ ಮಾಡ್ತಾ ಅವರು ತಪಸ್ ಮಾಡ್ಲಿಕ್ಕೆ ಆರಂಭವನ್ನ ಮಾಡ್ತಾರೆ. ಅವರಿಗೆ ದೇವರು ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷ ಆದಾಗ ಕಣ್ಬಿಟ್ಟು ನೋಡ್ತಾರೆ, ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ ಈ 3 ಜನರು ಕೂಡ ಪ್ರತ್ಯಕ್ಷರಾಗಿರ್ತಾರೆ. ಇವ್ರಿಗೆ ಕನ್ಫ್ಯೂಸ್ ಆಗುತ್ತೆ, ನಾನು ಯಾರನ್ನ ಕರೆದೆ, ಇವ್ರು ಯಾರು ಬಂದಿದ್ದಾರೆ, ಯಾಕೆ ಸುಮ್ಮನೆ ಕನ್ಫ್ಯೂಷನ್, ಅವ್ರನ್ನೇ ಕೇಳ್ಬೇಡ ಅಂತೇಳಿ ಇವ್ರು ನೇರವಾಗಿ ಅವ್ರ 3 ಜನರನ್ನು ಕೇಳ್ತಾರೆ. ನಿಮ್ಮ 3 ಜನದಲ್ಲಿ ನಾನು ನೆನಪು ಮಾಡ್ಕೊಂಡಂತಹ ಜಗದೀಶ್ವರ ಯಾರು, ಈ ಜಗತ್ತನ್ನು ನಡೆಸ್ತಾ ಇರೋರು ಯಾರು ಕೇಳಿದಾಗ ಅವ್ರ 3 ಜನರನ್ನು ನಕ್ಬಿಟ್ಟು ಹೇಳ್ತಾರೆ, ನೀನು ಯಾವ ಜಗದೀಶ್ವರ ತತ್ವವನ್ನ, ಇಡೀ ಜಗತ್ತನ್ನೇ ನಡೆಸ್ತಾ ಇರುವಂತಹ ಆ ಶಕ್ತಿಯನ್ನ ಕುರಿತು ತಪಸ್ ಮಾಡೋದಲ್ಲ, ನಾವು 3 ಜನ ಆ ಶಕ್ತಿಯೇ ಆಗಿದ್ದೀವಿ, ಆ ಶಕ್ತಿಯ 3 ರೂಪಗಳು ನಾವು, ಹೀಗಾಗಿ 3 ಜನರು ಕೂಡ ಬಂದಿದ್ದೀವಿ ಅಂತ ಹೇಳ್ತಾರೆ. ಪ್ರಜಾಸೃಷ್ಟಿ, ಮಕ್ಕಳು ಬೇಕು ಅನ್ನುವಂತ ಒಂದು ಆಕಾಂಕ್ಷೆ ಏನಿತ್ತಲ್ಲ, 3 ಜನರು ತಮ್ಮ ತಮ್ಮ ಅಂಶದಿಂದ ಅತ್ರಿ ಮಹರ್ಷಿಗಳಿಗೆ ಮಗುವಾಗಿ ಜನಿಸ್ತಾರೆ. ಬ್ರಹ್ಮನ ಅಂಶದಿಂದ ಹುಟ್ಟಿದ್ದು ಚಂದ್ರ, ಮತ್ತು ವಿಷ್ಣುವಿನ ಅಂಶದಿಂದ ಹುಟ್ಟಿದ್ದು ದತ್ತಾತ್ರೇಯರು, ಮತ್ತೆ ಶಿವನ ಅಂಶದಿಂದ ಹುಟ್ಟಿದ್ದು ದೂರ್ವಾಸ ಮುನಿಗಳು. ಚಂದ್ರ, ದತ್ತಾತ್ರೇಯರು ಹಾಗೂ ದೂರ್ವಾಸ ಮುನಿಗಳು, ಇವ್ರು 3 ಜನ ಅಣ್ಣ ತಮ್ಮಂದಿರು. ಈ ಕಥೆ ನಿಮಗೆ ಮೊದಲನೇ ಸಲ ಗೊತ್ತಾಗ್ತಾ ಇದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಅಥವಾ ದೂರ್ವಾಸ ಮುನಿಗಳ ಬಗ್ಗೆ, ದತ್ತಾತ್ರೇಯರ ಬಗ್ಗೆ ಮತ್ತು ಚಂದ್ರನ ಬಗ್ಗೆ ನಿಮಗೇನು ಗೊತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.